ಹೋ, ಇವಾಗ ಬಂದ್ರಾ? ಬನ್ನಿ. ಸ್ಟೋರಿ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೇನಾದರೂ ಹಾರರ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನ್ನ ಜೊತೆ ಶೇರ್ ಮಾಡಬೇಕು ಅಂತ ಅನಿಸಿದರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ನೀವು ಶೇರ್ ಮಾಡ್ಬೋದು. ಅದನ್ನು ವೀಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಹೇಳೋಕೆ ಹೊರಟಿರೋ ಸ್ಟೋರಿ ಬಂದು ಸುರೇಶ್ದು. ಸುರೇಶ್ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿರ್ತಾನೆ. ಅವನು ಆವಾಗ ತಾನೇ BCom ಮುಗಿಸಿ ಬ್ಯಾಂಗ್ಳೂರಿಗೆ ಬಂದು ಜಾಬ್ ಹುಡ್ಕೋಣ ಅಂತ ನೋಡ್ತಾ ಇರ್ತಾನೆ. ಸೊ ಅವರಿಬ್ಬರು ಫ್ರೆಂಡ್ಸ್ ಬಂದು ನಿತಿನ್ ಮತ್ತು ಚೇತನ್ ಅಂತ. ಅವರಿಬ್ಬರು ಬ್ಯಾಂಗ್ಳೂರಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ನಿತಿನ್ ನೈಟ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಚೇತನ್ ಕ್ಯಾಬ್ ಓಡಿಸ್ತಾ ಇರ್ತಾನೆ. ಸೊ ಅವ್ರ ರೂಮಲ್ಲೇ ಸ್ವಲ್ಪ ದಿನ ಇದ್ದು ಕೆಲಸ ಹುಡ್ಕೋಣ ಅಂತ ನೋಡ್ತಾನೆ. ರೂಮಲ್ಲಿದ್ದು ಹಾಗೆ ಕೆಲಸ ಹುಡ್ಕೋಕ್ಕಾಗಲ್ಲ. ಸೊ ಅದ್ರ ಜೊತೆ ಏನಾದ್ರು ಕೆಲಸ ಮಾಡ್ಕೊಂಡು ಹುಡ್ಕೋಣ ಅಂತ ಸುರೇಶ್ ಚೇತನ್ ಜೊತೆ ಇದ್ದಿದ್ದೊಂದು ಸ್ಕೂಟಿನ ಸ್ವಿಗ್ಗಿ ಮತ್ತು ಝೊಮ್ಯಾಟೋಗೆ ಅಟ್ಯಾಚ್ ಮಾಡಿಸ್ಕೋತಾನೆ. ಅದಾದಮೇಲೆ ಕೆಲಸ ಶುರು ಮಾಡ್ತಾನೆ. ಸುರೇಶ್ ಕೆಲವೊಂದು ಸರಿ ನೈಟೆಲ್ಲ ಡ್ಯೂಟಿ ಮಾಡ್ತಾ ಇರ್ತಾನೆ, ಕೆಲವೊಂದು ಸರಿ ಮಾರ್ನಿಂಗ್ ಮಾಡ್ತಾ ಇರ್ತಾನೆ. ಅವನಿಗೆ ಯಾವುದು ಫಿಕ್ಸ್ ಅಂತ ಇರಲಿಲ್ಲ. ಅವನಿಗೆ ಹೆಂಗೆ ಮೂಡ್ ಬರುತ್ತೋ ಹಾಗೆ. ಅವತ್ತೊಂದಿನ ರಾತ್ರಿ ಸುರೇಶ್ ಕೆಲಸ ಮಾಡ್ತಾ ಇರ್ತಾನೆ. ಟೈಮ್ ಸುಮಾರು ಬಂದು 2 ಗಂಟೆ. ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ಒಂದು ಆರ್ಡರ್ ಬಿಡುತ್ತೆ. ಇವನಿಗೆ ಆಲ್ರೆಡಿ ತುಂಬ ಸುಸ್ತಾಗಿರುತ್ತೆ ಮತ್ತು ನಿದ್ದೆನೂ ಬರ್ತಾ ಇರುತ್ತೆ. ಬಟ್ ತುಂಬ ದೊಡ್ಡ ಆರ್ಡರ್ ಅಂತ ಟಿಪ್ಸ್ ಏನಾದ್ರು ಸಿಗ್ಬೋದು ಅಂತ ಆರ್ಡರ್ ಪಿಕ್ ಮಾಡ್ಕೋತಾನೆ. ಪಿಕ್ ಮಾಡಿ ರೆಸ್ಟೋರೆಂಟ್ ಕಡೆಗೆ ಹೊರಡ್ತಾನೆ. ರೆಸ್ಟೋರೆಂಟಲ್ಲಿ ಆರ್ಡರ್ ಕೊಡೋದು ಸ್ವಲ್ಪ ಲೇಟ್ ಮಾಡ್ತಾನೆ. ಸೊ ಅವತ್ತಿನ ಆರ್ಡರು ಚಿಕನ್ ಬಿರಿಯಾನಿ, ಕಬಾಬ್ ಮತ್ತು ಮಟನ್ ಗ್ರೇವಿ ಆಗಿತ್ತು. ಸುರೇಶ್ ಅಲ್ಲೇ ರೆಸ್ಟೋರೆಂಟ್ ಆಚೆ ವೆಯ್ಟ್ ಮಾಡ್ತಾ ಇರ್ತಾನೆ. ಕೊನೆಗೂ ರೆಸ್ಟೋರೆಂಟ್ ಅವರು ಆರ್ಡರ್ ಕೊಡ್ತಾರೆ. ಸೊ ಅದನ್ನೆಲ್ಲ ಸ್ಕೂಟಿ ಹಿಂದ್ಗಡೆ ಇದ್ದಿದ್ದ ಬ್ಯಾಗಲ್ಲಿ ಹಾಕ್ಕೊಂಡು ಅಡ್ರೆಸ್ ಕಡೆಗೆ ಹೊರಡ್ತಾನೆ. ಅವತ್ತು ನೈಟ್ ತುಂಬ ಗಾಡಿಗಳೇನೂ ಓಡಾಡ್ತಾ ಇರಲಿಲ್ಲ, ಯಾಕಂದರೆ ಟೈಮ್ ಸುಮಾರು 2 ಆಗಿತ್ತು. ಸೊ ಸುರೇಶ್ ನಿಧಾನಕ್ಕೆ ಗಾಡಿ ಓಡಿಸ್ತಾನೆ. ಇದೊಂದು ಆರ್ಡರ್ ಹೆಂಗಾದರೂ ಮಾಡಿಕೊಟ್ಟು ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾನೆ. ಆ ಅಡ್ರೆಸ್ ಸಿಟಿಯಿಂದ ತುಂಬ ಆಚೆನೇ ಇತ್ತು. ಕೊನೆಗೂ ಸುರೇಶ್ ಆ ಅಡ್ರೆಸ್ಗೆ ರೀಚ್ ಆಗ್ತಾನೆ. ಅದೊಂದು ತುಂಬ ಹಳೆಯ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ ಹೆಂಗಿತ್ತು ಅಂದರೆ ಯಾವುದೋ ಒಂದು ಪಾಳು ಬಿದ್ದಿರೋ ಅಪಾರ್ಟ್ಮೆಂಟ್ ಥರ. ಸರಿ ಆಯಿತು, ಫುಡ್ನ ಸೆಕ್ಯೂರಿಟಿ ಕೈ ಕೊಟ್ಟು ಹೋಗೋಣ ಅಂತ ಹೋಗಿ ಚೆಕ್ ಮಾಡ್ತಾನೆ. ಬಟ್ ಅಲ್ಲಿ ಯಾವ ಸೆಕ್ಯೂರಿಟಿ ಕೂಡ ಇರಲಿಲ್ಲ. ಯೂಶಲಿ ಎಲ್ಲ ಅಪಾರ್ಟ್ಮೆಂಟ್ಗಳ ಮುಂದೆ ಒಬ್ಬ ಆದರೂ ಸೆಕ್ಯೂರಿಟಿ ಇದ್ದೇ ಇರ್ತಾನೆ. ಬಟ್ ಅವತ್ತಲ್ಲಿ ಯಾರೂ ಇರಲಿಲ್ಲ. ಸರಿ ಆಯಿತು, ನಾನೇ ಹೋಗಿ ಫುಡ್ ಕೊಡೋಣ ಅಂತ ಅಡ್ರೆಸ್ ಚೆಕ್ ಮಾಡ್ತಾನೆ. ಆ ಮನೆ 5th ಫ್ಲೋರಲ್ಲಿತ್ತು. ಸುರೇಶ್ ಸರಿ ಆಯಿತು ಅಂತ ಸ್ಟೆಪ್ಸ್ ಹತ್ಕೊಂಡೇ ಹೋಗೋಣ ಅಂತ ಹೋಗ್ತಾನೆ. 1st ಫ್ಲೋರ್ ಹತ್ತುತ್ತಾನೆ, 2nd ಫ್ಲೋರ್ ಹತ್ತುತ್ತಾನೆ. ಬಟ್ ಅಲ್ಲಿ ಯಾವ ಮನೆ ಮುಂದೆ ಕೂಡ ಲೈಟ್ ಆನ್ ಆಗಿರಲ್ಲ. ಸುರೇಶ್ 5th ಫ್ಲೋರ್ಗೆ ರೀಚ್ ಆಗ್ತಾನೆ. ಪುನಃ ಒಂದು ಸರಿ ಅಡ್ರೆಸ್ ಚೆಕ್ ಮಾಡಿ ಮನೆ ನಂಬರ್ ಎಷ್ಟು ಅಂತ ನೋಡ್ತಾನೆ. ಆ ಮನೆ